ನಮಸ್ಕಾರಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ನನ್ನ ಹೆಸರು ಹನುಮಂತ್ ಕುಲಕರ್ಣಿ. ನಾನು ಈಗ ಕಚುವನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುಖ್ಯಪ್ರಾಣ ದೇವರು ಅಂದರೆ ಹನುಮಂತ ದೇವರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲು ಪ್ರಯತ್ನ ಮಾಡುವೆ. ಕಚುವನಹಳ್ಳಿ ಒಂದು ಸುಂದರವಾದ ಹಳ್ಳಿ. ಇದು ಸಾತ್ನೂರು ಹೋಬಳಿ ಹತ್ತಿರ ಇದೆ. ಇಲ್ಲಿ ಮೂಲತಃ ಹಳ್ಳಿ ನಿವಾಸಿಗಳು ರೈತಾಪಿ ವರ್ಗದ ಜನ ವ್ಯವಸಾಯವನ್ನು ನಂಬಿ ಬಾಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಈ ಚಿಕ್ಕ ಹಳ್ಳಿಯಲ್ಲಿ ಒಂದು ಪುರಾತನವಾದ ಹನುಮಂತ ದೇವರ ದೇವಸ್ಥಾನವಿದೆ. ನಾನು ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕಲು ಅಲ್ಲಿಯ ಹಿರಿಯ ನಾಗರಿಕರ ಬೆಳಗ್ಗೆ ಚರ್ಚೆ ಮಾಡಿದೆ, ಆದರೆ ಅಷ್ಟೊಂದು ಮಾಹಿತಿ ದೊರಕಲಿಲ್ಲ. ಇದು ಸುಮಾರು 600 ವರ್ಷದ ಹಳೆಯ ದೇವಸ್ಥಾನ ಇರಬಹುದು ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಷಯವೆಂದರೆ ಇದು ಶ್ರೀ ವ್ಯಾಸರಾಜರು ಮಾಧ್ವ ಪೀಠಾಧಿಪತಿಗಳು. ಅವರು ಶ್ರೀ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ರಾಜಗುರು. ಅವರು ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಸುಮಾರು 732 ಹನುಮಂತ ದೇವರ ದೇವಸ್ಥಾನಗಳನ್ನು ಪ್ರತಿಷ್ಠಾಪಿಸಿ ಧರ್ಮಜಾಗೃತಿಯನ್ನು ಮಾಡಿರುತ್ತಾರೆ. ಪ್ರಸ್ತುತ ಕಚುವನಹಳ್ಳಿ ಹನುಮಂತ ದೇವರ ಮೂರ್ತಿಯನ್ನು ನಾವು ನೋಡಿದರೆ ಇದು ಬಹುಶಃ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರಬಹುದು ಅಂತ ಅನಿಸುತ್ತದೆ. ಯಾಕೆಂದರೆ ಕೆಲವೊಂದು ಮೂರ್ತಿಯ ಲಕ್ಷಣಗಳು ಅದೇ ತರಹ ಇದೆ. ಮೂರ್ತಿಯ ಲಕ್ಷಣಗಳು ಈ ಥರ ಇದೆ. ಒಂದು, ಬಲಗೈಯಲ್ಲಿ ಭಕ್ತರಿಗೆ ಅಭಯಹಸ್ತ ನೀಡಿದ ಮುಖ್ಯಪ್ರಾಣನು ಕಚುವನಹಳ್ಳಿ ಹನುಮ. ಎಡಗೈಯಲ್ಲಿ ಸೌಗಂಧಿಕ ಪುಷ್ಪವನ್ನು ಧರಿಸಿರುತ್ತಾನೆ ಮತ್ತು ಬಾಲದಲ್ಲಿ ಘಂಟೆಯನ್ನು ಕಟ್ಟಿರುವ ಒಂದು ದೃಶ್ಯ. ಇದು ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿದ ಹನುಮಂತ ದೇವರ ಅತ್ಯಂತ ಪ್ರಮುಖವಾದ ಲಕ್ಷಣಗಳು. ಆಮೇಲೆ ಬಲಗಡೆ ಚಕ್ರ, ಎಡಗಡೆ ಶಂಖ ಮುದ್ರೆ. ಇನ್ನೊಂದು ವಿಶೇಷವೆಂದರೆ ಎಡಗಾಲಿನಲ್ಲಿ ಒಂದು ಚಿಕ್ಕವಾದ ಒಂದು ರಿಂಗ್ ಥರ, ಒಂದು ಕಡಗ ಥರ ಕಾಣಿಸುತ್ತದೆ. ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಹನುಮಂತ ದೇವರ ಒಂದು ಉದ್ದ ಅಳತೆ 5 ರಿಂದ 6 ಅಡಿ ಇರುತ್ತದೆ. ಈ ಎಲ್ಲ ಲಕ್ಷಣಗಳನ್ನು ಗಮನಿಸಿದಾಗ ಇದು ಬಹುಶಃ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಹನುಮಂತ ದೇವರು ಇರಬಹುದು ಅಂತ ನನ್ನ ಅನಿಸಿಕೆ. ಈ ಗ್ರಾಮದಲ್ಲಿ ಹಿರಿಯರು ಅಥವಾ ಬೇರೆ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರು ಈ ಹನುಮಂತ ದೇವರ ಬಗ್ಗೆ ಮಾಹಿತಿ ಅಥವಾ ಪುರಾತನವಾದ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕರೆ ದಯವಿಟ್ಟು ನಮಗೆ ತಿಳಿಸಬಹುದು. ಈಗ ಕಚುವನಹಳ್ಳಿ ಹನುಮಂತ ದೇವರ ದರ್ಶನ ಹೇಗೆ ಮಾಡಬಹುದು ಅದರ ಬಗ್ಗೆ ಒಂದು ನಿಮಿಷ ಹೇಳಿಕೊಳ್ಳುತ್ತೇನೆ. ಕಚುವನಹಳ್ಳಿ ಇದು ಒಂದು ಪುಟ್ಟವಾದ ಗ್ರಾಮ. ರೇಷ್ಮೆ ಮತ್ತು ಹೈನುಗಾರಿಕೆಗೆ ಪ್ರಸಿದ್ಧವಾದ ಒಂದು ಹಳ್ಳಿ. ಇದು ಸಾತ್ನೂರು ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಬರುತ್ತದೆ. 35 ಕಿಲೋಮೀಟರ್ ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಇದೆ. ಇದು ಬೆಂಗಳೂರಿಂದ ಸುಮಾರು 64 ಕಿಲೋಮೀಟರ್ ದೂರ ಇದೆ. ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ಕಬ್ಬಾಳಮ್ಮ ಕ್ಷೇತ್ರ. ಇದೊಂದು ಶಕ್ತಿಪೀಠ. ಇದು ಈ ಕಚುವನಹಳ್ಳಿಗೆ 1 ಕಿಲೋಮೀಟರ್ ಅಂತರದಲ್ಲಿ ಇದೆ. ಈ ಕಚುವನಹಳ್ಳಿ ಹನುಮಂತ ದೇವರ ದರ್ಶನ ಮಾಡಲಿಕ್ಕೆ ನಾವು ಬೆಂಗಳೂರಿನಿಂದ ಕಚುವನಹಳ್ಳಿಗೆ KSR